ಮಿತ್ರರೇ, ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆ ಈಗ ಎಲ್ಲೆಲ್ಲೂ ಮನೆ ಮಾತಾಗಿದೆ. ಮೆಸ್ಸಿ, ರೊನಾಲ್ಡೋ ಮುಂತಾದ ಖ್ಯಾತ ಆಟಗಾರರು ಆಡುವ ಆಟದ ವೈಖರಿಯನ್ನು ನೋಡಿ ಆನಂದಿಸಲು ಲಕ್ಷಾಂತರ ಫುಟ್ಬಾಲ್ ಪ್ರೇಮಿಗಳು ಟಿವಿ ಎದುರು ಕುಳಿತಿರುತ್ತಾರೆ. ಕೆಲವೊಂದು ವೇಳೆ ಎದುರಾಳಿ ಪಡೆ ಆಟಗಾರ ಗೋಲ್ ಹೊಡೆದಿರುತ್ತಾರೆ. ಗೋಲ್ ಹೊಡೆದ ತಕ್ಷಣ ತಂಡದ ಆಟಗಾರರೆಲ್ಲ ಅವನ ಮೈಮೇಲೆ ಬಿದ್ದು ಅಭಿನಂದಿಸುತ್ತಾರೆ. ತಕ್ಷಣವೇ ತಂಡಕ್ಕೆ ಒಂದು ಅಂಕವನ್ನು ಸೇರಿಸಲಾಗುತ್ತೆ. ಅಷ್ಟರಲ್ಲಿ ವಿಡಿಯೋ ಸಹಾಯಕ ರೆಫರಿ ಸಿಗ್ನಲ್ ಫ್ಲ್ಯಾಗ್ ತೋರಿಸಿದ ಕೂಡಲೇ ಸೇರಿಸಿದ ಅಂಕವು ಮತ್ತೆ ಮಾಯವಾಗುತ್ತದೆ. ಆಟಗಾರರ ಮುಖದಲ್ಲಿ ನಿರಾಶೆಯ ಛಾಯೆ ಕೈಯುತ್ತದೆ. ಅಂದರೆ ಗೋಲ್ ಹೊಡೆದೇ ಇಲ್ಲವೇ? ಗೋಲ್ ಹೊಡೆದಿದ್ದರೂ ಅದು ಫೌಲ್ ಆಗಿರ್ತದೆ. ವಿಡಿಯೋ ಸಹಾಯಕ ರೆಫರಿ ರೆಡ್ ಫ್ಲ್ಯಾಗ್ ತೋರಿಸಿದ್ರಿಂದ ಆಫ್ ಸೈಡ್ ಎಂದು ಅದನ್ನು ಪರಿಗಣಿಸಲಾಗುತ್ತೆ. ಹಾಗಾದರೆ ಕ್ರಿಕೆಟ್ನಲ್ಲಿ ಆಫ್ ಸೈಡ್, ಲೆಗ್ ಸೈಡ್ ರೀತಿಯಲ್ಲಿ ಫುಟ್ಬಾಲ್ನಲ್ಲೂ ಕೂಡ ಆಫ್ ಸೈಡ್ ಇದೆಯಲ್ಲ, ಇದೇನಪ್ಪ ಅಂತ ನೀವು ತಲೆ ಕೆಡಿಸ್ಕೊಳ್ಬೋದು. ಫುಟ್ಬಾಲ್ ಕ್ರೀಡೆಯಲ್ಲಿ ಆಫ್ ಸೈಡ್ ಎಂದು ಸಹಾಯಕ ರೆಫರಿ ಯಾವ ಸಂದರ್ಭದಲ್ಲಿ ಘೋಷಿಸುತ್ತಾರೆಂದು ನೀವು ಯೋಚಿಸುತ್ತಿರಬಹುದು. ಫುಟ್ಬಾಲಿನಲ್ಲಿ ಆಫ್ ಸೈಡ್ ಸ್ಥಾನವು ಕೆಲವು ಮಂದಿ ಫುಟ್ಬಾಲ್ ಆಟಗಾರರಿಗೂ ಅರ್ಥವಾಗಿರೋದಿಲ್ಲ. ತಂಡದ ಆಟಗಾರ ಕಾನೂನುಬದ್ಧವಾಗಿ ಗೋಲ್ ಹೊಡೆದಿರ್ತಾನೆ, ಆದರೆ ಕೆಲವು ಎದುರಾಳಿ ತಂಡದ ಆಟಗಾರರು ಆಫ್ ಸೈಡ್ ಎಂದು ಅಂಪೈರ್ ಕಡೆ ಕೈ ತೋರಿಸಿ ಕೂಗುವುದನ್ನು ಕಂಡಿದ್ದೇವೆ. ಗೋಲ್ ಹೊಡೆದ್ದು ಸರಿಯಾಗಿಯೇ ಇರುತ್ತದೆ, ಆದರೆ ಆಫ್ ಸೈಡ್ ಏನೆಂದು ಅವರಿಗೆ ಅರ್ಥವಾಗಿರೋದಿಲ್ಲ. ಹಾಗಾದರೆ ಆಫ್ ಸೈಡ್ ಎಂದರೇನು? ಸಹಾಯಕ ಅಂಪೈರ್ ಗೋಲನ್ನು ಆಫ್ ಸೈಡ್ ಎಂದು ಯಾವ ಸಂದರ್ಭಗಳಲ್ಲಿ ತೀರ್ಮಾನಿಸುತ್ತಾರೆಂದು ಈಗ ತಿಳಿಯೋಣ. ಬಹುಶಃ ನೀವು ಒಂದು ಫುಟ್ಬಾಲ್ ತಂಡದಲ್ಲಿ ಆಡುತ್ತಿದ್ದೀರೆಂದು ಭಾವಿಸೋಣ. ನಿಮ್ಮ ತಂಡದ ಆಟಗಾರ ಪಾಸ್ ಮಾಡಿದ ಚೆಂಡನ್ನು ಸ್ವೀಕರಿಸಿ ನೀವು ಕೂಡಲೇ ಗೋಲ್ ಹೊಡೆಯುತ್ತೀರಿ. ಭಾರಿ ದೊಡ್ಡ ಸಾಹಸ ಮಾಡಿದ ಹಾಗೆ ನಿಮ್ಮ ಸಂತೋಷ ಉಕ್ಕಿ ಹರಿಯುತ್ತೆ. ಆದರೆ ಸಹಾಯಕ ಅಂಪೈರ್ ಆಫ್ ಸೈಡ್ ಎಂದು ಡಿಕ್ಲೇರ್ ಮಾಡಿ ಗೋಲನ್ನು ರದ್ದು ಮಾಡಿದ್ರಿಂದ ನಿಮಗೆ ನಿರಾಶೆಯಾಗುತ್ತೆ. ಒಂದು ಕ್ಷಣ ನೀವೇನು ತಪ್ಪು ಮಾಡಿದ್ದೀರಿ, ನೀವು ಎಲ್ಲಿ ನಿಂತು ಚೆಂಡನ್ನು ಸ್ವೀಕರಿಸಿ ಗೋಲ್ ಹೊಡೆದಿದ್ದೀರಿ ಎನ್ನುವುದು ನಿಮಗೇ ಗೊತ್ತಿರೋಲ್ಲ. ಅಂಪೈರ್ ತೀರ್ಮಾನ ಒಪ್ಪಿಕೊಂಡು ಸುಮ್ಮನಿರಬೇಕಾಗುತ್ತೆ. ಅಂಪೈರ್ ಆಫ್ ಸೈಡ್ ಎಂದು ಯಾವ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡುತ್ತಾರೆಂದು ಈಗ ನೋಡೋಣ. ನೀವು ಎದುರಾಳಿ ತಂಡದ ಗೋಲೊಳಗೆ ಚೆಂಡನ್ನು ಹೊಡೆಯಲು ಚೆಂಡಿಗಾಗಿ ಕಾತುರದಿಂದ ಕಾಯುತ್ತಾ ನಿಂತಿರ್ತೀರಿ. ಮೊದಲ ಡಿಫೆಂಡರ್ ಎದುರಾಳಿ ತಂಡದ ಗೋಲ್ಕೀಪರ್. ಎರಡನೇ ಡಿಫೆಂಡರ್ ಗೋಲಾಗದಂತೆ ತಪ್ಪಿಸಲು ಧಾವಿಸಿ ಬರುವ ಎದುರಾಳಿ ತಂಡದ ಆಟಗಾರ. ನೀವು ಎದುರಾಳಿ ತಂಡದ ಎರಡನೇ ಡಿಫೆಂಡರ್ಗಿಂತ ಎದುರಾಳಿ ತಂಡದ ಗೋಲ್ ಲೈನ್ಗೆ ಹತ್ತಿರದಲ್ಲೇ ನಿಂತಿರುತ್ತೀರ. ನಿಮ್ಮ ತಂಡದ ಆಟಗಾರ ಪಾಸ್ ಮಾಡಿದ ಚೆಂಡನ್ನು ಸ್ವೀಕರಿಸಿ ಗೋಲ್ ಒಳಗೆ ಕೂಡಲೇ ಹಾಕುತ್ತೀರಿ. ಆಗ ಅದನ್ನು ಆಫ್ ಸೈಡ್ ಎಂದು ಸಹಾಯಕ ರೆಫರಿ ಡಿಕ್ಲೇರ್ ಮಾಡ್ತಾರೆ. ನಿಮಗೆ ಒಂದು ಕ್ಷಣ ಏನೂ ಗೊತ್ತಾಗದೆ ತಬ್ಬಿಬ್ಬಾಗಿ ನೋಡ್ತಾ ನಿಂತಿರ್ತೀರಿ. ಸಪೋಸ್ ನೀವು ಆನ್ ಸೈಡ್ ಸ್ಥಾನದಲ್ಲಿ ನಿಂತಿರ್ತೀರಿ. ನಿಮ್ಮ ಕಡೆ ಬರುವ ಚೆಂಡನ್ನು ಕಾಲಿನಲ್ಲೇ ತಳ್ಳಿಕೊಂಡು ಹೋಗಿ ಆಫ್ ಸೈಡ್ನಲ್ಲಿ ನಿಂತು ಗೋಲ್ ಹೊಡೆದರೆ ಅದು ಆಫ್ ಸೈಡ್ ಎನಿಸೋದಿಲ್ಲ. ಅದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುತ್ತೆ. ಆದರೆ ನೀವು ಆಫ್ ಸೈಡ್ನಲ್ಲಿ ನಿಂತಿದ್ದಾಗ ಮಾತ್ರ ಚೆಂಡನ್ನು ಸ್ವೀಕರಿಸಿ ಗೋಲ್ ಹೊಡೆದರೆ ಮಾತ್ರ ಅದು ಆಫ್ ಸೈಡ್ ಎಂದು ಪರಿಗಣಿಸಲಾಗುತ್ತೆ. ಆಫ್ ಸೈಡಿನಲ್ಲಿ ಬಾಲನ್ನು ಸ್ವೀಕರಿಸಿ ಆನ್ ಸೈಡಿಗೆ ಚೆಂಡನ್ನು ತಳ್ಳಿಕೊಂಡು ಹೋಗಿ ಗೋಲಾಗಿಸಿದರೂ ಕೂಡ ಅದು ಕಾನೂನುಬದ್ಧವಲ್ಲ. ಆಫ್ ಸೈಡ್ ಸ್ಥಾನದಲ್ಲಿದ್ದಾಗ ಚೆಂಡನ್ನು ಸ್ವೀಕರಿಸಿ ನೇರವಾಗಿ ಗೋಲಿಗೆ ಹೊಡೆದರೆ ಅದು ಕೂಡ ಕಾನೂನುಬದ್ಧವಲ್ಲ. ಅಥವಾ ಆಫ್ ಸೈಡ್ ಸ್ಥಾನದಲ್ಲಿದ್ದಾಗ ಚೆಂಡನ್ನು ಸ್ವೀಕರಿಸಿ ಅದನ್ನು ಆನ್ಲೈನ್ ಸ್ಥಾನದಲ್ಲಿದ್ದವರಿಗೆ ಪಾಸ್ ಮಾಡಿ ಅವರು ಗೋಲ್ ಹೊಡೆದರೆ ಆ ಗೋಲಿಗೆ ಕೂಡ ಮಾನ್ಯತೆ ಸಿಗೋದಿಲ್ಲ. ವಿಡಿಯೋ ಸಹಾಯಕ ರೆಫ್ರಿ ಲೈನ್ ಡ್ರಾಯಿಂಗ್ ವ್ಯವಸ್ಥೆಯನ್ನು ಬಳಸಿಕೊಂಡು ಆಫ್ ಸೈಡ್ ನಿರ್ಧಾರವನ್ನು ಪರಿಶೀಲಿಸುತ್ತಾರೆ. ಇದು ದೇಹದ ಭಾಗಗಳನ್ನು ಸೆಂಟಿಮೀಟರ್ವರೆಗೆ ಅಳೆಯುತ್ತದೆ. ಅಂದರೆ ಆಟಗಾರರ ಕಾಲು ಬೆರಳು 1.3 ಸೆಂಟಿಮೀಟರ್ ಆಫ್ ಸೈಡ್ ಆಗಿದ್ದರೂ ಕೂಡ ಗೋಲನ್ನು ಅನುಮತಿಸಲಾಗುವುದಿಲ್ಲ. ಫುಟ್ಬಾಲ್ ಅಸೋಸಿಯೇಷನ್ 11ನೇ ಕಾನೂನಿನ ಪ್ರಕಾರ ಥ್ರೋಯಿನ್ಗಳು, ಕಾರ್ನರ್ ಕಿಕ್ಗಳು ಮತ್ತು ಗೋಲ್ ಕಿಕ್ಗಳಿಂದ ನೇರವಾಗಿ ಸ್ವೀಕರಿಸಿದ ಚೆಂಡು ಆಫ್ ಸೈಡ್ ಎನಿಸೋದಿಲ್ಲ. ಆಗ ಹೊಡೆದ ಗೋಲು ಮಾನ್ಯತೆ ಪಡೆಯುತ್ತದೆ. ಆಫ್ ಸೈಡ್ ಯಾವಾಗ ಆಗುತ್ತದೆ ಎಂದು ಈಗ ನಿಮಗೆ ಗೊತ್ತಾಗಿರಬಹುದೆಂದು ನಾನು ಭಾವಿಸುತ್ತೇನೆ. ಓದುಗರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.